ರಾಜ್ಯ ಬಿಜೆಪಿಯೊಳಗೆ ಈಗ ನಾಯಕತ್ವದ ಭಿನ್ನಮತ ಶುರುವಾಗಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜಯೇಂದ್ರ ನಾಯಕತ್ವದ ವಿರುದ್ಧ ಹಿರಿತಲೆಗಳು ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ದೋಸ್ತಿ ಪಾದಯಾತ್ರೆಯ ವಿರುದ್ಧ ಈಗ ಪ್ರತ್ಯೇಕವಾಗಿ ನಾವು ಪಾದಯಾತ್ರೆ ಮಾಡಬೇಕು ಅಂತ ರೆಬೆಲ್ ನಾಯಕರು ಈಗ ಸಿಡಿದೆದ್ದಿದ್ದಾರೆ. ದೆಹಲಿ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಈಗ ಅತೃಪ್ತ ಬಿಜೆಪಿ ಶಾಸಕರು ಮುಂದಾಗಿದ್ದಾರೆ. ಈಗಾಗಲೇ ವಿಜಯೇಂದ್ರ ವಿರುದ್ಧ ಹಿರಿಯ ನಾಯಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅವರ ನಾಯಕತ್ವದ ವಿರುದ್ಧ ಅಸಮಾಧಾನ ಹೊರಹಾಕ್ತಿದ್ದಾರೆ. ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ ಪಾದಯಾತ್ರೆ ಬಳಿಕ ಕೂಡ ಈಗ ಮತ್ತೊಂದು ಪಾದಯಾತ್ರೆ ಮಾಡಬೇಕು ಅಂತ ಅತೃಪ್ತ ಬಿಜೆಪಿ ಶಾಸಕರು ಈಗ ಮುಂದಿನ ವಾರ ದೆಹಲಿ ನಾಯಕರನ್ನ ಭೇಟಿ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಪ್ರತ್ಯೇಕ ಪಾದಯಾತ್ರೆ ನಡೆಸಬೇಕು ಅಂತ ಉದ್ದೇಶವನ್ನ ಇಟ್ಕೊಂಡು ಭಿನ್ನಮತೀಯರು ಅಂದ್ರೆ ವಿಜಯೇಂದ್ರ ವಿರುದ್ಧ ಇರುವಂತಹ ಬಣ ಏನಿದೆ ಅದು ಈಗ ಎದ್ದಿದೆ. ಪ್ರತ್ಯೇಕ ಪಾದಯಾತ್ರೆ ಮಾಡಬೇಕು, ಅದಕ್ಕೆ ಪರ್ಮಿಷನ್ ಕೊಡಿ, ಅನುಮತಿಯನ್ನ ಪಡ್ಕೊಳ್ಳೋದಕ್ಕೆ ಅಂತ ಬಿಜೆಪಿಯ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಮುಂದಿನ ವಾರ ಹೋಗ್ತಾರಂತೆ. ಇದೇ ವೇಳೆ ಪಕ್ಷದೊಳಗಿನ ಆಂತರಿಕ ಭಿನ್ನಾಭಿಪ್ರಾಯಗಳ ಕುರಿತು ಕೂಡ ವಿವರಣೆ ಕೊಡ್ತಾರಂತೆ. ಹಿರಿಯರನ್ನ ಕಡೆಗಣಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಕೂಡ ಅಂದ್ರೆ ವಿಜಯೇಂದ್ರ ಅವರ ವಿರುದ್ಧ ಈಗಾಗಲೇ ಅನೇಕ ನಾಯಕರು ಸಿಡಿದೆದ್ದಿದ್ದಾರೆ. ಅವರೆಲ್ಲರೂ ಕೂಡ ಗುಪ್ತವಾಗಿ ಸಭೆ ನಡೆಸ್ತಾರೆ. ಪಾದಯಾತ್ರೆ ಪ್ರತ್ಯೇಕವಾಗಿ ನಾವು ಕೂಡ ಮಾಡಬೇಕು ಅಂತಾರೆ. ಹೀಗಾಗಿ ಆ ನಾಯಕರು ಶಾಸಕರು ಏನಿದ್ದಾರೆ ಬಿಜೆಪಿ ವರಿಷ್ಠರನ್ನ ಭೇಟಿಯಾಗಿ ವಿಜಯೇಂದ್ರ ಅವರು ನಮ್ಮನ್ನ ಅಂದ್ರೆ ಹಿರಿಯ ನಾಯಕರನ್ನ ಕಡೆಗಣಿಸ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಹೊತ್ಕೊಂಡು ಬಿಜೆಪಿ ವರಿಷ್ಠರ ಎದುರುಗಡೆ ಹೋಗ್ತಾರಂತೆ ಹೇಳೋದಕ್ಕೆ. ಅದೇ ರೀತಿಯಾಗಿ ವರಿಷ್ಠರ ಗಮನ ಸೆಳೆಯಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಮತ್ತೊಂದು ಪಾದಯಾತ್ರೆ ಮಾಡೋ ಮೂಲಕ ರಾಜ್ಯ ಬಿಜೆಪಿಯ ಕೆಲ ಪದಾಧಿಕಾರಿಗಳ ಬದಲಾವಣೆ ಬಗ್ಗೆ ಕೂಡ ಪಟ್ಟು ಹಿಡಿತಾರಂತೆ. ಈಗಾಗಲೇ ಸಭೆ ನಡೆಸಿರುವಂಥ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ ಇವರೆಲ್ಲರೂ ಕೂಡ ಪ್ರತ್ಯೇಕವಾಗಿ ಸಭೆಯನ್ನು ನಡೆಸಿದ್ರು. ಕುಮಾರ್ ಬಂಗಾರಪ್ಪ ಸೇರಿದಂತೆ 5-6 ಜನ ಸಭೆ ನಡೆಸಿದ್ರು. ಆ ನಾಯಕರು ದೆಹಲಿಗೆ ಹೋಗ್ತಿದ್ದಾರಂತೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಈಗಾಗಲೇ ಗೌಪ್ಯವಾಗಿ ಸಭೆಯನ್ನ ನಡೆಸಿದಂಥ ಯತ್ನಾಳ್, ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ ಸೇರಿದಂತೆ ಅನೇಕ ನಾಯಕರು ರೆಬೆಲ್ಸ್ ಆಗಿದ್ದಾರೆ. ಈಗ ವಿಜಯೇಂದ್ರ ವಿರುದ್ಧ ಜೊತೆಗೆ ವಿಜಯೇಂದ್ರ ನಾಯಕತ್ವದ ವಿರುದ್ಧ ಕಂಪ್ಲೇಂಟ್ ಮಾಡೋದಕ್ಕೆ ಮತ್ತೆ ಒಂದಷ್ಟು ದೂರುಗಳನ್ನ ಇಟ್ಕೊಂಡು ವರಿಷ್ಠರನ್ನು ಭೇಟಿ ಆಗೋದಕ್ಕೆ ಹೋಗ್ತಿದ್ದಾರಂತೆ. ಏನೆಲ್ಲ ತಯಾರಿ ಇದೆ, ಯಾವಾಗ ಹೋಗ್ತಾರಂತೆ? ಬಿಜೆಪಿ ಒಳಗಿನ ಭಿನ್ನಮತ ಈಗ ವರಿಷ್ಠರ ಮಟ್ಟಕ್ಕೆ ತಲುಪುವ ಸನ್ನಿವೇಶ ನಿರ್ಮಾಣ ಆಗಿದೆ. ವಿಜಯೇಂದ್ರ ನಾಯಕತ್ವದ ವಿರುದ್ಧ ಮಾತನಾಡಿದಂತಹ ಯತ್ನಾಳ್ ಸೇರಿದಂತೆ ಪ್ರಮುಖ 11ಕ್ಕೂ ಹೆಚ್ಚು ನಾಯಕರುಗಳು ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಯಾಗುವುದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಮಾಹಿತಿಗಳ ಪ್ರಕಾರ ಮುಂದಿನ ವಾರ ಅವರು ದೆಹಲಿಗೆ ತೆರಳಿ ವರಿಷ್ಠರ ಬಳಿ ಈ ವಿಚಾರವನ್ನ ಚರ್ಚೆ ನಡೆಸಲಿದ್ದಾರೆ. ಹಾಗೆ ನಾಯಕತ್ವದಲ್ಲಿ ಆಗ್ತಿರುವಂತಹ ಲೋಪದ ಬಗ್ಗೆ ಗಮನವನ್ನ ಸೆಳೆದು ಅದನ್ನು ಸರಿಪಡಿಸುವಂತ ಪ್ರಕ್ರಿಯೆಯನ್ನ ರಾಜ್ಯ ನಾಯಕರುಗಳ ಗಮನಕ್ಕೆ ತಂದು ರಾಷ್ಟ್ರೀಯ ನಾಯಕರು ಮಾಡಬೇಕು ಅನ್ನುವಂತಹ ಮನವಿಯನ್ನು ಅವರು ಮಾಡಲಿದ್ದಾರೆ. ಇದರ ಜೊತೆಗೆ ಪಕ್ಷದಲ್ಲಿ ಹಿರಿಯ ನಾಯಕರ ಕಡೆಗಣನೆ ಮಾಡ್ತಿರುವಂತಹ ರಾಜ್ಯಾಧ್ಯಕ್ಷರ ನಿಲುವನ್ನ ಪ್ರತಿಭಟನೆ ಮಾಡುವುದನ್ನು ಕೂಡ ಅವರು ಹೊಂದ್ಕೊಂಡಿದ್ದಾರೆ. ಹಿರಿಯರನ್ನ ಯಾವುದೇ ವಿಚಾರಗಳನ್ನು ಕಡೆಗಣಿಸ್ತಾ ಇದ್ದಾರೆ, ಯಾವುದೇ ವಿಚಾರಕ್ಕೆ ಪರಿಗಣಿಸ್ತಾ ಇಲ್ಲ. ಎಲ್ಲಾ ವಿಚಾರಗಳಲ್ಲೂ ಕೂಡ ತಮ್ಮದೇ ತಂಡದ ವಿಚಾರಧಾರೆಗಳನ್ನ ಮಾತ್ರ ಮುನ್ನೆಲೆಗೆ ತರ್ತಿದ್ದಾರೆ. ಪದಾಧಿಕಾರಿಗಳ ನೇಮಕ ವಿಚಾರದಲ್ಲೂ ಕೂಡ ಅದನ್ನೇ ಮಾಡಿದ್ದಾರೆ. ಕ್ಷೇತ್ರ ವ್ಯಾಪಿ ಅವರ ಅನುಭವಗಳನ್ನ ಬಳಸಿಕೊಳ್ಳುವುದನ್ನು ಬಿಟ್ಟು ಕೇವಲ ವೈಯಕ್ತಿಕ ಹಿತಾಸಕ್ತಿ ಸಾಧನೆ ಲೆಕ್ಕಾಚಾರದ ರೀತಿಯಲ್ಲಿ ಅವರು ಅದನ್ನು ನೋಡ್ಕೋತಿದ್ದಾರೆ ಎನ್ನುವಂತಹ ಗಂಭೀರ ದೂರನ್ನ ಅವರು ವರಿಷ್ಠರಿಗೆ ತಲುಪಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಂದಿನ ವಾರ ಅವರು ದೆಹಲಿಗೆ ತೆರಳಿ ವರಿಷ್ಠರ ಬಳಿ ಈ ವಿಚಾರಗಳನ್ನು ಚರ್ಚೆ ಮಾಡಲಿದ್ದಾರೆ. ಹಾಗೆ ವಾಲ್ಮೀಕಿ ನಿಗಮದ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಮೂಲ ನಾಗೇಂದ್ರ ಸಚಿವರು ರಾಜೀನಾಮೆ ನೀಡಿದಂತಹ ಬಳ್ಳಾರಿ ಜಿಲ್ಲೆಗೆ ಪಾದಯಾತ್ರೆ ಮಾಡಿದ ಅಲ್ಲಿ ಅವರಿಗೆ ಸರ್ಕಾರಕ್ಕೆ ಮುಜುಗರ ಸೃಷ್ಟಿಸುವಂತ ಸನ್ನಿವೇಶವನ್ನು ನಿರ್ಮಾಣ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಬೀದರ್ನಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಅದಕ್ಕೆ ಪಕ್ಷ ಪರ್ಮಿಷನ್ ಅನ್ನ ಕೊಡಬೇಕು. ಪಾದಯಾತ್ರೆ ನಾವು ನಡೆಸ್ತೇವೆ, ಯಾರು ಬೇಕಾದ್ರೂ ಬಂದು ಸೇರ್ಬಹುದು ಅನ್ನುವಂತಹ ಮಾತನ್ನ ಅವ್ರು ಹೇಳ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷರು ಕೂಡ ಬಂದು ಪಾದಯಾತ್ರೆ ಸೇರ್ಕೊಂಡ್ರೆ ಉತ್ತಮ ಅನ್ನುವಂತ ಮಾತನ್ನ ಅವ್ರು ಹೇಳ್ಕೊಂಡಿದ್ರು. ಅಂದ್ರೆ ಪರೋಕ್ಷವಾಗಿ ಹಿರಿಯರೆಲ್ಲರೂ ಸೇರಿ ನಾವು ಕೂಡ ಪಕ್ಷ ಸಂಘಟನೆ ಮತ್ತೊಂದು ಸ್ವರೂಪವನ್ನು ತೋರಿಸ್ತೇವೆ, ಜವಾಬ್ದಾರಿ ಕೊಟ್ಟಲ್ಲಿ ನಾವು ಯಾವ ರೀತಿ ಕಾರ್ಯಕ್ರಮಗಳನ್ನ ಮಾಡಿ ತೋರಿಸ್ತೇವೆ ಅನ್ನೋದನ್ನ ಹೇಳುವುದಕ್ಕೋಸ್ಕರ ಈ ರೀತಿ ಪಾದಯಾತ್ರೆಯನ್ನ ಮಾಡೋದಕ್ಕೆ ಅವರು ರೆಡಿಯಾಗಿದ್ದಾರೆ ಅನ್ನುವಂತ ಮಾತಿದೆ. ಒಟ್ಟಿನಲ್ಲಿ ಈ ಬಂಡಾಯ ಮತ್ತು ಭಿನ್ನಮತದ ವಿಚಾರಗಳು ಮುಂದಿನ ವಾರ ದೆಹಲಿಗೆ ತಲುಪಲಿದ್ದು ಅಲ್ಲಿ ದೆಹಲಿ ನಾಯಕರು ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಯಾರ ಜೊತೆ ಏನನ್ನ ಮಾತಾಡ್ತಾರೆ ಮತ್ತು ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ವಿಚಾರವಾಗಿ ಅವರು ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬಹುದು ಅನ್ನುವಂತ ಕುತೂಹಲ ಇದೆ. ಇನ್ನೊಂದು ಕಡೆ ರಾಷ್ಟ್ರೀಯ ಅಧ್ಯಕ್ಷರ ಅವಧಿ ಮುಗಿದಿರುವ ಹಿನ್ನೆಲೆಯಲ್ಲಿ ಅದು ಕೂಡ ಪದಾಧಿಕಾರ ಬದಲಾವಣೆಗಳ ವಿಚಾರ ಕೂಡ ಚರ್ಚೆಗೆ ಬರ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಮುಂದಿನ ವಾರದಲ್ಲಿ ಎಲ್ಲ ರಾಜ್ಯಗಳ ರಾಜ್ಯಾಧ್ಯಕ್ಷರನ್ನು ಕೂಡ ದೆಹಲಿಗೆ ಬರಲಿಕ್ಕೆ ವರಿಷ್ಠರು ಹೇಳಿದ್ದಾರೆ. ಸೊ ಒಂದೇ ಸಂದರ್ಭದಲ್ಲಿ ಬಂಡಾಯ ನಾಯಕರು ಹಾಗೆ ರಾಜ್ಯಾಧ್ಯಕ್ಷರುಗಳು ಕೂಡ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಕುಳಿತು ಈ ವಿಚಾರವನ್ನು ಚರ್ಚೆ ಮಾಡುವಂತ ಸನ್ನಿವೇಶಗಳು ಕೂಡ ಹೆಚ್ಚಾಗಿದೆ. ಸೊ ಅದನ್ನ ನೋಡಿಕೊಂಡು ಬಿಜೆಪಿಯ ಮುಂದಿನ ನಡೆಯನ್ನು ನಿರ್ಧರಿಸಬಹುದಾಗುತ್ತೆ. ಓಕೆ, ಥ್ಯಾಂಕ್ ಯು ರಾಕೇಶ್ ಡೀಟೇಲ್ಸ್ಗೆ.